ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಪ್ರಿನ್ಸಸ್ ಕಟ್ಟು ಪ್ಲಸ್ ಫ್ರಂಟ್ ಬೋಟ್ ನೆಕ್ ಇರುತ್ತೆ, ಬ್ಯಾಕ್ ವಿ ನೆಕ್ ಬರುತ್ತೆ, ಬ್ಯಾಕ್ ಹುಕ್ಸ್ ಇರುತ್ತೆ. ಈ ಬ್ಲೌಸ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಅದು ಈ ಥರ ಕ್ಯಾಟ್ಲಾಗ್ ಬುಕ್ಕಲ್ಲಿ ಇಲ್ಲಿದೆ ನೋಡಿ, ಬ್ಯಾಕ್ ಹುಕ್ಸು ಫ್ರಂಟ್ ಬೋಟ್ ನೆಕ್ ಬರುತ್ತೆ. ಈ ಥರ ಇರೋದನ್ನು ಇವತ್ತು ಕಟ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಪ್ರತಿಯೊಂದು ಸ್ಟಿಚಿಂಗು ತೋರಿಸ್ಬೇಕು ಅನ್ನಿಸ್ತಾ ಇದೆ, ಬಟ್ ಟೈಮ್ ಸಾಕಾಗ್ತಲ್ಲ. ನಮ್ಮ ನೆಕ್ಸ್ಟ್ ಈ ವಿಡಿಯೋಗಳಿಂದ ಸ್ಟಿಚಿಂಗು ಸ್ವಲ್ಪ ತೋರಿಸ್ಕೊಡ್ತೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ನೀವು ವಿಡಿಯೋದಲ್ಲಿ ನೋಡಬೇಕಾದ್ರೆ ನಿಮ್ಗೆ ಏನೇ ಡೌಟ್ ಬಂದರೆ ನಾನು ಕಾಮೆಂಟ್ ಮಾಡಿ, ಅದ್ರ ಮುಖಾಂತರ ನಾನು ನಿಮ್ಗೆ ಏನೇ ಡೌಟ್ ಬಂದರೂ ಆ ಡೌಟ್ನ ಮತ್ತೆ ಸೇಮ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ಓಕೆನಾ? ಓಕೆ, ಡನ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬೋಟ್ ನೆಕ್ಕು ಫ್ರಂಟ್ ಬೋಟ್ ನೆಕ್, ಬ್ಯಾಕ್ ವಿ ನೆಕ್ ಕಟ್ ಮಾಡ್ತಾಯಿದ್ದೀವಿ. ಇದು ಬಂದುಬಿಟ್ಟು 42 ಸೈಜು ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸ್. ಇದು 42 ಸೈಜ್. ಇದು ಇವತ್ತರಲ್ಲಿ ಇರೋದು ಒಂದು ಅಳತೆ ಬ್ಲೌಸ್. ಯಾವತ್ತೂ ಮೆಜರ್ಮೆಂಟ್ ತೊಗೊಂಡು ಮಿಕ್ಕಿದಲ್ಲಿ ನಮ್ಮ ಸ್ಟೈಲಲ್ಲಿ ನಾವು ಕಟ್ ಮಾಡ್ಕೋಬೇಕು. 9 ಇಂಚ್ ಸ್ಲೀವ್ ಲೆಂತ್ ಇದೆ. ಇಲ್ಲಿ ಮಾಮೂಲಿ ಅರ್ಧ ಇಂಚ್ ಜಾಸ್ತಿ, ಇಲ್ಲಿ ಮೇಲ್ಗಡೆ ಹೊಲಿತೀವಲ್ಲ ಅದಕ್ಕೆ 9.5. ಇದು ಆರ್ಮೋಲ್ 4 ಇಂಚ್ ಡೌನ್ ಮಾಡ್ಕೊಳ್ಳಿ, ಯಾಕಂದರೆ ಇದು 42 ಸೈಜ್ ಅಲ್ಲ, ಅದಕ್ಕೆ ಇಲ್ಲಿ 4 ಸ್ಟ್ರೈಟಾಗಿ ಒಂದು ಲೈನು. ಆಮೇಲೆ ಸ್ಲೀವ್ ರೌಂಡು 14 ಇದೆ. ಸ್ಲೀವ್ ರೌಂಡು 14. ಆರ್ಮೋಲು 20 ಇದೆ, ಅದಕ್ಕೆ 1/4 ಇಂಚ್ ಕಮ್ಮಿ. ಹಿಂಗೆ ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ಇದನ್ನು ಶೇಪ್ ಕರೆಕ್ಟ್ ಬರೋವರೆಗೂ ನೀವು ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟ್ ಬಂದಿದೆ ಅಂದರೆ ಕತ್ರಿಯಲ್ಲಿ ಕಟ್ ಮಾಡಿ, ಇಲ್ಲಾಂದರೆ ಲೈನಿಂಗ್ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ಈ ಥರ ಎಸ್ ಶೇಪಲ್ಲಿ ಅರ್ಧ ಇಂಚ್ ಡಿಫ್ರೆನ್ಸ್ ಇರಬೇಕಷ್ಟೇ. ಮಾರ್ಕಿಂಗ್ ಸರಿ ಬಂದಿದೆ. ಇವಾಗ ನೋಡಿ ಕಟ್ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ, ಯಾಕಂದರೆ ನಾನು ಮಾತಾಡೋದು ಒಂದೊಂದಕ್ಕೆ ಸಂಬಂಧ ಇರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಅದಕ್ಕೆ ನೋಡಿ, ಆ ಮಾರ್ಕ್ ಮೇಲೆ ಹಂಗೆ ಕಟ್ ಮಾಡ್ಕೊಬೇಕು. ಇಷ್ಟ ಆಯಿತು. ಇದನ್ನ ಎತ್ತಿ ಸೈಡಲ್ಲಿ ಬಿಸಾಕೋಣ. ನೋಡಿ, ಇದಾಗಿದ ತಕ್ಷಣ ಇಲ್ಲೊಂದು ಚಟ್ಕ ಹೊಡ್ಕೊಳ್ಳಿ. ಆಮೇಲೆ ಹಿಂಗೆ ತಿರ್ಸ್ಕೊಂಡು ಇಲ್ಲೊಂದು ಚಟ್ಕ. ಇದಾದಮೇಲೆ ಇದು ಓಪನ್ ಮಾಡಿ. ಇದು ಓಪನ್ ಮಾಡಿಬಿಟ್ಟು ಬ್ಯಾಕ್ ಶೇಪ್ ಆಯ್ತಲ್ಲ, ನಾವು ಫ್ರಂಟ್ ಶೇಪ್ ತೊಗೊಳ್ಳೋಣ ಇವಾಗ. ನೋಡಿ, ಇಷ್ಟೇ. ಫ್ರಂಟ್ ಶೇಪ್ ಆಯಿತು, ಬ್ಯಾಕ್ ಶೇಪ್ ಆಯಿತು. ನಿಮಗೇನೋ ಡೌಟ್ ಬಂತು ಅಂದರೆ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಳ್ಳಿ. ಶೇಪು ರೌಂಡಾಗಿರಬೇಕು ನೋಡಿ. ಸ್ಲೀವ್ಸು ಆಯಿತು. ನೆಕ್ಸ್ಟು ಬ್ಯಾಕ್. ಇದೇ ಮೈನ್ ಇರೋದು 42 ದೊಡ್ಡ ಸೈಜಲ್ಲಿ. ಬ್ಯಾಕಲ್ಲಿ ಬೆನ್ನು ಸ್ವಲ್ಪ ರೌಂಡ್ ಶೇಪ್ ಆಗಿರುತ್ತೆ. ಅವ್ರಿಗೇನಾಗುತ್ತಂದರೆ ಬ್ಯಾಕಲ್ಲಿ ಕೈ ಹಿಂಗೆ ಅನ್ನಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ಅವೆಲ್ಲ ಚೆಕ್ ಮಾಡ್ಕೋಬೇಕು. ನಾನು ಮೆಜರ್ಮೆಂಟ್ ತೊಗೋಬೇಕಾದ್ರೆ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಬ್ಯಾಕ್ ಕ್ರಾಸು ಫ್ರಂಟ್ ಕ್ರಾಸ್ ತೊಗೋಬೇಕು ಅಂತ. ಇಂಥವ್ರಿಗೆಲ್ಲ ತೊಗೊಂಡಿಲ್ಲ ಅಂದರೆ ಅದೇ ಪ್ರಾಬ್ಲಮ್ ಬರುತ್ತೆ. ಮಾಮೂಲಿ 2 ಮಾರ್ಜಿನ್ ಲೈನು. ಇದು ಬ್ಯಾಕ್ ಹುಕ್ಸ್ ಇರೋದ್ರಿಂದ ಈ ಹುಕ್ಸ್ಗೆ ಇಲ್ಲಿ ಮಾರ್ಜಿನ್ ಹಾಕ್ಕೊತೀನಿ, ಸ್ಟ್ರೈಟಾಗಿ ಲೈನ್ ಹಾಕಿ. ಎರಡು ಲೈನ್ ಸ್ಟ್ರೈಟಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಾರ್ಜಿನು, ಇಲ್ಲಿ ಹುಕ್ಸ್ ಪಟ್ಟಿಗೆ ಆಯಿತು. ನೆಕ್ಸ್ಟ್ ಬ್ಲೌಸ್ ಲೆಂತು. ಬ್ಲೌಸ್ ಲೆಂತ್ ಎಷ್ಟಿದೆ? 15 2 ಪಾಯಿಂಟ್ ಇದೆ. 15.5 ಇಟ್ಕೊಳ್ಳಿ. ಬ್ಯಾಕ್ ಡಿಪ್ಪು 10 ಬರುತ್ತೆ. 15.5. ಆರ್ಮೋಲ್ ಡೀಪು ಇದಕ್ಕೆ 7 ಕಾಲು ಬರುತ್ತೆ.
7 ಕಾಲು ಇಟ್ಕೊಂಡು ಮಾರ್ಕ್ ಮಾಡೋಣ. ಸರಿ ಬಂದಿಲ್ಲ ಅಂದರೆ ಮತ್ತೆ ಚೇಂಜ್ ಮಾಡ್ಕೊಳ್ಳೋಣ. ಇದೊಂದು ಅರ್ಧ ಇಂಚ್ ಡೀಪ್ ಜಾಸ್ತಿನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಮತ್ತು 15 7 ಕಾಲು ಹಾಕ್ಕೊಂಡಿದ್ದೀವಿ. ಇದು ಡೀಪ್ದು, ಇದು ನಾರ್ಮಲ್ದು, ಇದು ಬ್ಲೌಸ್ ಲೆಂತ್ದು, ಇದು ಮಾರ್ಕಿಂಗ್. ನೆಕ್ಸ್ಟ್ 1 by 1 ಕಂಟಿನ್ಯೂ ಮಾಡಬೇಕು. ಯಾಕಂದರೆ ಒಂದು ಮಿಸ್ ಆಯ್ತು ಅಂದರೆ ನಿಮಗೆ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಇವ್ರದ್ದು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೋಡೋಣ. ವೇಸ್ಟ್ ಮೆಜರ್ಮೆಂಟ್ ನೋಡಿ 37 ಇದೆ. 37 ಅಂದರೆ ಅದರಲ್ಲಿ 4 ಭಾಗ, ಅರ್ಧ 18.5 ಆಯಿತು. 18.5ಲ್ಲೇ ಕಾಲು ಅಂದರೆ 9 ಕಾಲು ಆಯಿತು. 9 ಕಾಲ್ಗೆ ಒಂದು ಮಾರ್ಕಿಂಗು, ಡಾಟ್ ಮಾರ್ಜಿನ್ ಇದು 4.5 ಆಮೇಲೆ ಚೆಸ್ಟ್ ನೋಡಿ. ಬ್ಲೌಸ್ನ ಈ ಥರ ಇಟ್ಕೊಂಡು ನೋಡಿ 22 ಬಂತ. ಇಲ್ಲಿ 11 ಇಂಚ್ ಮಾರ್ಕು, ಅರ್ಧರಲ್ಲಿ ಅರ್ಧ. ಇದು ವೀನೆಕ್ ಬರುತ್ತೆ. ಇಲ್ಲಿ ಇದೇನು ಬೇಕಾಗಿಲ್ಲ, ಮೈನ್ ಇದು ಬೇಕಾಗಿರೋದು. ಇವರು ಶೋಲ್ಡರ್ ಬಂದ್ಬಿಟ್ಟು 16 ಇದೆ. ಶೋಲ್ಡರು 16 ಇದೆ. ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. SH ಅಂದರೆ ಶೋಲ್ಡರು, ಇದು ಬ್ಯಾಕ್ ಕ್ರಾಸು. ಶೋಲ್ಡರ್ 16 ಇದೆ. 16 ಬೋಟ್ ನೆಕ್. ಅದಕ್ಕೆ ಇವ್ರಿಗೆ 5 ಕಾಲು, ದೊಡ್ಡ ಸೈಜ್ ಅಲ್ಲ, 5 ಕಾಲು 5.5 ಇಟ್ಕೊಳ್ಳೋಣ. 5 ಕಾಲು ಇಟ್ಕೊಳ್ಳೋಣ ಸಾಕು. ಇವಾಗ ನೋಡಿ ವೀನೆಕ್ ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇದು ಡಾಟು, ಇದು ಸ್ಟ್ರೈಟ್ ಲೈನು, ಇದು ಸೈಡು, ಇದು ಮಾರ್ಜಿನು. ಇದಿಷ್ಟಾಯಿತು. ಇವಾಗ ಇದೊಂದು ಡೌಟ್ ಇದೆ ನನಗೆ, ಇದೊಂದು ಚೆಕ್ ಮಾಡ್ಕೊಂಡು. ಸಾಕಾಗಲ್ಲ ಅನಿಸುತ್ತೆ. ಬ್ಯಾಕ್ ಕ್ರಾಸ್ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿದೆ. ಇದರಲ್ಲಿ ಸ್ಲೀವ್ಸಲ್ಲಿ ಹಿಂಗೆ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಡೌಟ್ ಬಂತು ಅಂದರೆ ನೋಡಿ ಇವಾಗ ಬರ್ತಾಯಿದೆ. ಅಂದರೆ 7.5 ಇದಕ್ಕೆ ನಾರ್ಮಲ್ ಡೌನ್ ಮಾಡ್ಕೋಬೇಕು, ಆವಾಗ ಸರಿ ಬರುತ್ತೆ. ಆ ಥರ ಕಮ್ಮಿ ಆದರೆ ಇಲ್ಲಿ ನೋಡಿ, ಇಲ್ಲಿ ಕಟಿಂಗ್ ಮಾಡಿಬಿಟ್ಟಿದ್ರೆ ಇಲ್ಲಿಗೆ ಮಾಡೋಕ್ಕಾಗಲ್ಲ. ಅದೇ ಇಲ್ಲಿಗೆ ಕಟ್ ಮಾಡಿಬಿಟ್ರೆ ಇಲ್ಲಿಗೆ ಮಾಡ್ಕೋಬೋದು. ಅದಕ್ಕೆ ಒಂದು ಯಾವಾಗೂ 1/4 ಇಂಚು ಮೇಲೇ ಹಾಕ್ಕೋಬೇಕು. ಮತ್ತು ಇದು ನೋಡಿ, ಮತ್ತೆ ಒಂದ್ಸರಿ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಬರ್ತಾಯಿದೆ. ಮತ್ತು ಇನ್ನೊಂದ್ಸರಿ ಟೇಪಲ್ಲಿ ಇನ್ನೊಂದು ಚೂರು ತೆಗಿಬೇಕು. ಬೋಟ್ ನೆಕ್ಗೆ ಮಾತ್ರ ಈ ಥರ ನಾರ್ಮಲ್ ಜಾಸ್ತಿ ಡೌನ್ ಬರುತ್ತೆ. ನಾರ್ಮಲ್ಗೆ 1 ಇಂಚ್ ಮೇಲೆ ಬರುತ್ತೆ. ಅದು ಡೀಪ್ ಮೇಲೆ ಡಿಪೆಂಡ್ ಬರುತ್ತೆ ನೋಡಿ. ಈ ಥರ ಇದು ಇವಾಗ ಬ್ಯಾಕ್ ರೆಡಿ ಆಯಿತು. ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ಒಂದು ಸಲ ಇಲ್ಲ 2 ಸಲ. ದೊಡ್ಡ ಸೈಜ್ಗಳು ಬಂದಾಗ ಈ ಥರ ಹೆಚ್ಚು ಕಮ್ಮಿ ಆಗೋದು ಮೇಲೆ ನೋಡಿ ಕರೆಕ್ಟಾಗಿ ಬಂತು. ಹೆಚ್ಚು ಕಮ್ಮಿ ಆಗೋದು ಮಾಮೂಲಿ. ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಚೆಕ್ ಮಾಡಿಕೊಂಡೇ ಕಟ್ ಮಾಡಬೇಕು. ಮೆಜರ್ಮೆಂಟ್ ಇಲ್ಲ ಅಂದರೆ ನಾವು ಇಷ್ಟು ಇದು ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಇದು ಬ್ಯಾಕ್ ಬಟನ್ ಇಲ್ಲ, ಅದಕ್ಕೆ ಬ್ಯಾಕಲ್ಲಿ. ಫ್ರಂಟಲ್ಲಿ ಏನು ಮಾರ್ಜಿನ್ ಬೇಡ, ಅದಕ್ಕೆ ಲೈನಲ್ಲಿರುತ್ತೋ
ಅಲ್ಲಿಗೆ ಇಟ್ಕೋಬೇಕು. ಇಷ್ಟಾದಮೇಲೆ ಡಾಟ್ ಮೆಜರ್ಮೆಂಟ್ ಚೆಕ್ ಮಾಡ್ಕೋಬೇಕು. ಇದು ಫ್ರಂಟ್ ಕ್ರಾಸ್ ಕಟಿಂಗ್ ಇದೆ, ನಾವು ನಾರ್ಮಲ್ ಕಟಿಂಗ್ ಮಾಡಬೇಕು. 14 ಬರುತ್ತೆ. 10:30 ಅದನ್ನು ಮಾಡ್ತಾರೆ. 10:30ಗೆ ಇಲ್ಲಿ ಕ್ರಾಸ್ ಕಟಿಂಗಲ್ಲಿ ಮೆಜರ್ಮೆಂಟ್ ತಗೊಳ್ಳೋದು ತುಂಬ ರಿಸ್ಕು. ನಾವು ಐಡಿಯಾ ಪ್ರಕಾರ ನಾನು ಮಾಡ್ಕೊತೀನಿ, ನಮಗೇನೋ ಎಕ್ಸ್ಪೀರಿಯೆನ್ಸ್ ಇದೆ. ನೀವು ಸ್ವಲ್ಪ ಕೇರ್ಫುಲ್ಲಾಗಿ ತಗೊಳ್ಳಿ ಕ್ರಾಸ್ ಕಟಿಂಗಲ್ಲಿ. ನೋಡಿ 11:30 ಬರಬೇಕು. 11:30 ಇಲ್ಲಿಗೆ ಮಾರ್ಕಿಂಗು, ಮೆಜರ್ಮೆಂಟ್ 2 ಇಂಚು. ಇದು ಇಲ್ಲಿಗೆ ಮಾರ್ಕಿಂಗು. ಇದನ್ನು ಈ ಥರ ಮಾರ್ಕ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ವಿ ನೆಕ್ ಇದೆ, ಅದಕ್ಕೋಸ್ಕರ 2 ಒಟ್ಟಿಗೆ ನೆಕ್ಕಿಗೂ ಕಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಫಸ್ಟ್ ಈ ಚಟ್ಕ ಹೊಡ್ಕೊಳ್ಳಿ. ಇದಾದಮೇಲೆ ಈ ಚಟ್ಕ ಹೊಡ್ಕೊಳ್ಳಿ. ಇದಾದಮೇಲೆ ಇದು ನೋಡಿ ಇಷ್ಟು ಮಾರ್ಕಿಂಗ್ ಆಯ್ತಲ್ಲ. ಇದಾದಮೇಲೆ ಬ್ಯಾಕ್ ಎತ್ತಿಬಿಡಿ. ಆಮೇಲೆ ಇದು ದೊಡ್ಡ ಸೈಜ್ ಇದು ದೊಡ್ಡ ಸೈಜ್ ಇದೆ, ಅದಕ್ಕೋಸ್ಕರ 4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಮಾರ್ಕಿಂಗು ಫ್ರಂಟು ಬೋಟ್ ನೆಕ್ ಇದೆ, ಹೀಗೆ ಬೋಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮಾರ್ಜಿನ್ ಸ್ವಲ್ಪ ಬಿಟ್ಬಿಟ್ಟು 10:30 14:30 ಮತ್ತು ಇದು ಡಾಟ್ದು ಎಷ್ಟು ಡಿಸ್ಟೆನ್ಸ್ ಅಂತ ಇದರಲ್ಲೇ ಮೆಜರ್ಮೆಂಟ್ ಬ್ಲೌಸಲ್ಲಿ ಇರುತ್ತೆ. ಅದರಿಂದ ಮತ್ತೆ ನೋಡಿ ಇಲ್ಲಿ ಒಂದು ಮಾರ್ಕಿಂಗು. ಮತ್ತು ಬೋಟ್ ನೆಕ್ಕೆಲ್ಲ ಮತ್ತು ಇದೊಂದು ಕ್ರಾಸ್ ಹಾಕಿ, ಹಿಂಗೆ ಕ್ರಾಸು ಹಿಂಗೆ. ಇದು ಸೈಡ್ ಮಾರ್ಕಿಂಗು. ಇವಾಗ ಚೆಸ್ಟ್ ಮೆಜರ್ಮೆಂಟು ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು, ಫ್ರಂಟು ಲೂಸ್ ಜಾಸ್ತಿ ಬರುತ್ತೆ ಅಂತ. ನೋಡಿ 11:30 ಬರುತ್ತೆ, ಕರೆಕ್ಟಾಗಿರುತ್ತೆ. ಮತ್ತು ಇದನ್ನು ಸೇಫಾಗಿ ಕಟ್ ಮಾಡ್ಕೊಳ್ಳಿ ಹಿಂಗೆ. ಮತ್ತು ಇದು ಫ್ರಂಟ್ ಮಾರ್ಕಿಂಗು. ನೋಡಿ ಇಷ್ಟು ಬರುತ್ತೆ ಇದಕ್ಕೆ, ಈ ಸೈಜಿಗೆ. ಇಷ್ಟನ್ನು ಹಿಂಗೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಆರ್ಮಲ್ಲ ಡಾಟ್ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ಬೆಲ್ಟ್. ಬೆಲ್ಟು ಮಾಮೂಲಿ ಸ್ಟ್ಯಾಂಡರ್ಡಾಗಿ ಕಟ್ ಮಾಡ್ಕೊಳ್ಳೋಣ ಬೆಲ್ಟು. ಅದಾದಮೇಲೆ ಅದಕ್ಕೆ ಹೆಂಗೆ ಬೇಕು ಅಂತ ನಾವು ಆಮೇಲೆ ಚೇಂಜ್ ಮಾಡ್ಕೋಬೋದು ಬೆಲ್ಟನ್ನ. ಇದು ಫ್ರಂಟ್ ಓಪನ್ ಇಲ್ಲಲ್ಲ, ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ವೇಸ್ಟ್ ರೌಂಡ್ ಬಂದ್ಬಿಟ್ಟು 37 ಇದೆ, 9 ಕಾಲು, 4 1 ಪಾಯಿಂಟು. ಇದು ಸೈಡ್ ಮಾರ್ಜಿನ್ 2 ಇಂಚು. ಇದಕ್ಕೆ ಸ್ಟ್ರೈಟ್ ಲೈನು, ಇದಕ್ಕೆ ಸ್ಟ್ರೈಟ್ ಲೈನು. ಇಲ್ಲಿ ಸ್ಟ್ಯಾಂಡರ್ಡು 3.5 2.5 3.5. ಇದನ್ನ ತಗೊಂಡು ಈ ಕ್ರಾಸ್ ಹಾಕಿ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಮತ್ತು ಇದು ಸೇಮ್
ಅದಾದಮೇಲೆ ನೆಕ್ಸ್ಟ್ ಇದಿಷ್ಟು ಆಯಿತು. ಇವಾಗ ಬ್ಯಾಗ್ ತಗೊಂಡು ಸೈಡ್ ಚೆಕ್ ಮಾಡ್ಕೊಳ್ಳೋಣ. ಒಂದಿಂಚ್ ಜಾಸ್ತಿ ಇರಬೇಕು, ಯಾಕಂದರೆ 3 ಮಾರ್ಜಿನ್ ಹೋಗ್ಬಿಟ್ಟಲ್ಲ, ಅದಕ್ಕೋಸ್ಕರ ಒಂದಿಂಚ್ ಜಾಸ್ತಿ ಇರಬೇಕು. ಕರೆಕ್ಟಾಗಿದೆ. ಇದನ್ನ ಸೈಡ್ಗೆ ಇಟ್ಬಿಡೋಣ. ಇವಾಗ ಇದು ಮಾರ್ಜಿನ್ನು ಡಾಟ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಡಾಟ್ ಕರೆಕ್ಟಾಗಿದೆ. ಇಟ್ಕೊಂಡು ಚೆಕ್ ನೋಡ್ಕೊಳ್ಳೋಣ. ಆಮೇಲೆ ಎಣ್ಣೆ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ವೀಲ್ ಮಾರ್ಕ್ ತಗೊಂಡು ವೀಲ್ ಮಾರ್ಕ್ ಮಾಡೋಣ. ನೆಕ್ಸ್ಟು ಓಪನ್ ಮಾಡೋಣ. ನೋಡಿ, ಕರೆಕ್ಟಾಗಿ ನೀಟಾಗಿ ಬೋಟ್ ಶೇಪಲ್ಲಿ ಬಂದಿದೆ. ಇದು ಡಾಟ್ ಬ್ಲೌಸು. ಡಾಟ್ ಇಟ್ಕೊಂಡು ಅವ್ರ ಸೈಜ್ ಕರೆಕ್ಟಾಗಿ ಬರುತ್ತೆ. ಇದು ಫ್ರಂಟ್ ಆಯಿತು. ಬ್ಯಾಕಲ್ಲಿ ನೆಕ್ ಕಟ್ ಮಾಡಿಲ್ಲ. ಎಲ್ಲ ನೋಡಿ, ಬ್ಯಾಕ್ ಹಿಂಗಿರುತ್ತೆ. ಇದನ್ನು ಇಲ್ಲಿ ಸ್ವಲ್ಪ ಉಪ್ಪಟ್ಟಿ ಬರುತ್ತಲ್ಲ, ಅದಕ್ಕೆ ಹಿಂಗೆ ಸ್ಟ್ರೈಟ್ ಹಿಂಗೊಂದು ಚಟ್ಕ. ಅದಾದಮೇಲೆ ಹಿಂಗೆ ಒಂದು ಚಟ್ಕ. ಇದನ್ನು ಓಪನ್ ಮಾಡಿದ್ರೆ ಹೊಲ್ದಾದ್ಮೇಲೆ ಈ ಥರ ವಿ ನೆಕ್ ಬರುತ್ತೆ. ಬ್ಯಾಕು, ಫ್ರಂಟು, ಬೋಟ್ ನೆಕ್ ಬರುತ್ತೆ. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಾಲರ್ ನೆಕ್ ಯಾವುದಾದ್ರು ಕಟ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಿ.